ಹಾಯ್, ಎಲ್ಲರಿಗೂ ಬಿ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಸ್ಪೆಷಲ್ ವೆಜ್ ದೊಣ್ಣೆ ಬಿರಿಯಾನಿ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ. ಉದುರಾಗಿ ತುಂಬ ಟೇಸ್ಟಿಯಾಗಿರುವ ಬಿರಿಯಾನಿ. ಮೊದಲಿಗೆ ಮಿಕ್ಸಿ ಜಾರಲ್ಲಿ ಪುದೀನ ಹಾಕ್ಕೊಂಡು, ಕೊತ್ತಂಬರಿ ಹಾಕ್ಕೊಂಡು, ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿಕೊಂಡು ಸಪ್ರೇಟಾಗಿ ತಿರ್ಗಾ ಟೊಮೊಟೊ ಪೇಸ್ಟ್ ಮಾಡ್ಕೊಳ್ಳಿ. ಎಲ್ಲ ತರಕಾರಿ ಕಟ್ ಮಾಡಿಕೊಂಡು, ಈರುಳ್ಳಿ ಕಟ್ ಮಾಡಿ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾದ್ಮೇಲೆ ಪಲಾವ್ದೆಲ್ಲ ಐಟಮ್ಮು ಹಾಕ್ಕೊಂಡು, ನಾನು ಇದರಲ್ಲಿ ಪಲಾವ್ದೆಲೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಸ್ವಲ್ಪ ಪಲಾವ್ದೆಲೆ ಹಾಕ್ಕೊಳ್ಳಿ. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರಿದ್ಬಿಡಿ. ಕೆಂಪು ಬಣ್ಣ ಬರೋವರೆಗೂ ಹುರಿಬೇಕು. ಈರುಳ್ಳಿ ಕೆಂಪು ಬಣ್ಣಗೆ ಬರೋವರೆಗೂ ಹುರ್ಕೊಂಡು ಎಲ್ಲ ತರಕಾರಿ ಹಾಕಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದು ತರಕಾರಿ ಎಲ್ಲ ಹುರಿದ್ಬಿಟ್ಟು, ಆಮೇಲೆ ನಾವು ರುಬ್ಕೊಂಡಿರೋ ಪೇಸ್ಟ್ ಹಾಕ್ಬಿಟ್ಟು, ಪೇಸ್ಟ್ ಎಲ್ಲ ಹಾಕಿದ್ಮೇಲೆ ಧನಿಯಾ ಪುಡಿ, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿ. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಮೇಲೆ ಎಲ್ಲ ಹುರಿದಾದ್ಮೇಲೆ ಒಂದು ಕಪ್ ಮೊಸರು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದು ಕಲಿಸ್ಕೋಬೇಕು. ಕಲಿಸ್ಕೊಂಡು ತರಕಾರಿ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ತುಂಬ ಟೇಸ್ಟಾಗಿರುತ್ತೆ. ಅದೆಲ್ಲ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ನಿಂಬೆಹಣ್ಣು ಒಂದು ಅರ್ಧ ಅಷ್ಟು ಇಸ್ಕೊಬಿಟ್ಟು ನಾವು ನೆನೆಸ್ಕೊಂಡಿರ್ತೀವಲ್ಲ ಅಕ್ಕಿ, ನಾವು ಮೊಸರು ಅಕ್ಕಿ ಹಾಕಿರ್ತೀವಿ. ಕೆಲವರು ಬಾಸ್ಮತಿ ಅಕ್ಕಿನೂ ಹಾಕ್ಕೋಬೋದು. ನಾವು ತಿರ್ಗಾ ಟೊಮೊಟೊ ಪೇಸ್ಟ್ ಮಾಡಿದ್ದೀವಲ್ಲ ಅದು ಹಾಕ್ಕೊಂಡು ಅದ್ರ ಜೊತೆ ಚೆನ್ನಾಗಿ ಸ್ವಲ್ಪ ಕಲಿಸ್ಬಿಡಿ. 4 ಲೋಟ ಅಕ್ಕಿಗೆ 8 ಲೋಟ ನೀರು ಹಾಕ್ಕೋಬೇಕು. ರುಚಿಗೆ ಬೇಕಾಗಿರುವಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಕಮ್ಮಿ ಇದ್ರೇ ಚೆನ್ನಾಗಿರೋದು. ಏನಾದರೂ ಮಸಾಲೆ ಐಟಮ್ ಮಾಡ್ತೀವಲ್ಲ, ಉಪ್ಪು ಸ್ವಲ್ಪ ಕಮ್ಮಿ ಇರಬೇಕು. ಕುಕ್ಕರು ಮುಚ್ಚಿಬಿಟ್ಟು 3 ವಿಸಿಲು ಹಾಕಿಸಿ. ಬಿಸಿ ಬಿಸಿ ದೊಣ್ಣೆ ಬಿರಿಯಾನಿ ರೆಡಿ ಆಗೈತೆ. ಉದುರಾಗಿ ನೋಡಿ, ತುಂಬ ಟೇಸ್ಟಾಗಿ ಬಿರಿಯಾನಿ ಬಂದೈತೆ. ನೀವು ಮಾಡ್ಕೊಳ್ಳಿ.